ಆಮೇಲೆ ಗುರುಗಳೇ, ಡಿ ಕೆ ಶಿವಕುಮಾರ್ ಅಂತಂದರೆ ಸಾಮಾನ್ಯವಾಗಿ ಹೊರಗಡೆ ನೋಡುವ ಜನಕ್ಕೆ, ಯಾರು ಆಚೆ ಕಡೆ ನೋಡ್ತಾರೆ ಜನಕ್ಕೆ, ಅವರ ಆಂತರ್ಯ ಯಾರಿಗೆ ಗೊತ್ತಿಲ್ಲ, ಸಾಮಾನ್ಯವಾಗಿ ಒಳಮನಸ್ಸು ಯಾರಿಗೆ ಗೊತ್ತಿಲ್ಲ ಅಂಥವ್ರಿಗೆ ಒಂದು ಸ್ವಲ್ಪ ರೂಡ್ ಅಂತಲೂ, ಒಂದು ಸ್ವಲ್ಪ ಅರೋಗೆಂಟ್ ಅಂತಲೂ, ಅಥವಾ ಒಂದು ಸ್ವಲ್ಪ ಆಟೋಕ್ರಿಟಿಕ್ ಅಂತಲೂ ಜನ ಮಾತಾಡ್ಕೊಳ್ತಾರೆ. ಕೆಲವರು ಏನ್ರಿ ಸಿಕ್ಕಾಪಟ್ಟೆ ರೂಡು, ಸಿಕ್ಕಾಪಟ್ಟೆ ಆರೋಗೆಂಟು ಅಂತ ಮಾತಾಡ್ಕೊಳ್ತಾರೆ. ನಾನು ನಿಮ್ಮಲ್ಲಿ ಕೇಳಬೇಕು, ಯಾಕಂದರೆ ನೀವು ಅವರನ್ನು ಮಗನ ಸ್ಥಾನದಲ್ಲಿ ಇರಿಸ್ಕೊಂಡು, ನೀವು ತಂದೆ ಸ್ಥಾನದಲ್ಲಿದ್ದು ದಶಕಗಳಿಂದ ಹತ್ತಿರದಿಂದ ನೋಡ್ಕೊಂಡ್ ಅವರು, ಗೈಡ್ ಮಾಡಿರೋರು ನೀವು. ನಿಮ್ಮನ್ನು ಕೇಳಬೇಕು, ಯಾವ ರೀತಿಯ ಒಳಮನಸ್ಸು ಅವರದ್ದು? ಹಳೆಯ ಕಾಲದಲ್ಲಿ ಮಕ್ಕಳಿಗೆ ಶೀತ ಆಗ್ಬಿಟ್ರೆ ಔಷಧಿ ಕೊಡು, ಶ್ರೀಕರ ಕಸ್ತೂರಿ ಮಾತ್ರೆ, ಸದ್ವೈತ ಶಾಲಾ ನಂಜನಗೂಡು ಅಂತ ಬರೋದು. ಹೌದು, ಅದು ನೋಡಕ್ ಕಪ್ಪು, ಆದ್ರೆ ಕೆಮ್ಮು ಶೀತೆಲ್ಲ ವಾಸಿ ಮಾಡೋದು. ಹಾಗೆ ಇವ್ರು ನೋಡಕ್ಕೆ ಮಾತ್ರ ಆ ರೀತಿ ಕಾಣ್ತಾರೆ ಅಷ್ಟೇ, ಅಷ್ಟೇ. ಅದ್ರ ಒಳಗಡೆಯಿಂದ ಹಾಗಲ್ಲ, ಅರ್ಥ ಮಾಡ್ಕೋತಾನೆ. ಅಂದ್ರೆ ಏನಾಗಿದೆ ಅಂದ್ರೆ ಅವನಿಗೆ ಆದರೆ ಕಾಲಕ್ಕೆ ತಕ್ಕಂತೆ ನಮ್ಮ ನಡವಳಿಕೆ ನಾವು ಬದಲಾಯಿಸ್ಕೋಬೇಕು. ನಾವು ಏನು ಹೇಳಿದ್ದೆ, ದೇಶ ಕಾಲ ಪದಾರ್ಥನು ಆಸಾರೇಣ ಮನುಷ್ಯ ಬದಲಾಗಬೇಕು ಅಂತ ಹೇಳಿದ್ದೆ. ಇಲ್ಲಿದ್ದ ಕಾಶ್ಮೀರ ಇರೋಕ್ಕಾಗಲ್ಲ, ಚಳಿ ಆಗುತ್ತೆ, ಮಲ್ಕೊಂಡ್ಬಿಡ್ತೀವಿ, ಅವರೇ ಬೆಚ್ಚಬಟ್ಟೆ ಹಾಕೊಳ್ಳೇಬೇಕು. ಹಾಗೆ ಏನಂದ್ರೆ ಅವ್ರಿಗೆ ಅವ್ರನ್ನ ಹೊರಟು ಜನ ಅಂತಾರೆ, ಅಥವಾ ಅಹಂಕಾರ ಅಂತಾರೆ. ಹೌದು, ಹೊರಟು ಅಹಂಕಾರ, ಅಹಂಕಾರ ಎಲ್ಲ ಮಾತಾಡ್ತಾರೆ. ಕಾನ್ಸ್ಟಿಟ್ಯೂನ್ಸಿ ಅಲ್ಲೂ ಮಾತಾಡ್ತಾರೆ. ಅಂಟಮ್ಮ ಇಬ್ರು ಅದೇ ಥರ ಅಂತಾರೆ, ಇವರು ಭಾಳ ಹೊರಟು ಅವ್ರು ಹಂಗೆ ಮಗ ಮೇಲೆ ಹೇಳ್ಬಿಡ್ತಾರೆ ಅವರು, ಹಾಗೆಲ್ಲ ಇಲ್ಲ ಅಂತಾರೆ. ಈ ಮಧ್ಯೆ ಸುಮ್ಮನೆ ಹೆಸರು ಕಟ್ಟದಕ್ಕೆ ಏನೇನೋ ಹೇಳ್ತಾರೆ, ಆ ಕೊತ್ತಾಲ್ ರಾಮಚಂದ್ರ ಇದ್ದ, ಅಲ್ಲಿದ್ದ ಅಂತ. ಅದಕ್ಕೆಲ್ಲ ಏನು ಬೆಲೆ ಇಲ್ಲ. ಅದಕ್ಕೆ ಯಾರು ಬೇಕಾಗಿರ್ಬೋದು, ಅದಕ್ಕೇನಂತೀಗ ಯಾರು ಆಡದೇ ಇದ್ದೇನಂತೀಗ, ಅದೇನು ತಪ್ಪಿಲ್ಲ. ಅದನ್ನ ದೊಡ್ಡದಾಗಿ ಬಳಕಿಲ್ಲ. ಆದರೆ ಆ ಆಚೆ ಕಡೆ ಶಬ್ದಗಳನ್ನ, ಪದಗಳನ್ನು ನೋಡಿಕೊಂಡು ನಾವು ಆಂತರ್ಯವನ್ನು ತೀರ್ಮಾನ ಮಾಡೋಕ್ಕಾಗಲ್ಲ. ಹೇಳಿದಲ್ಲ, ಕಸ್ತೂರಿ ಮಾತ್ರ ಕಪ್ಪಿರುತ್ತೆ, ನಿಮ್ ಶೀತ, ನೆಗಡಿ, ಕೆಮ್ಮು ಎಲ್ಲ ಹೊಟ್ಟೋಗುತ್ತಾರೆ. ಹಾಗೆ ಆಂತರ್ಯದಲ್ಲಿ ಅವನಿಗೆ ಒಂದು ಕನ್ಸರ್ನ್ ಇದೆ. ಕನ್ಸರ್ನ್ ಅಂದ್ರೆ ನಾಟ್ ಇಂಡಿವಿಜುವಲ್ ಕನ್ಸರ್ನ್. ಏನೋ ಒಂದು ದೊಡ್ಡ ಕೆಲಸ ಮಾಡಬೇಕು, ಒಂದು ಅಚೀವ್ ಮಾಡಬೇಕು, ಒಂದು ಜನಸೇವೆ ಮಾಡಬೇಕು, ನಾನು ಹುಟ್ಟಿದ್ದಕ್ಕೆ ಯಾರೊಂದು ಹೆಸರನ್ನ ಸ್ಥಾಪನೆ ಮಾಡಬೇಕು, ಇತಿಹಾಸದಲ್ಲಿ ಬರಬೇಕು ಅಂತ ಅವನಿಗೊಂದು ಆಸೆ ಅವನಿಗೆ. ಅದಕ್ಕೆ ತಕ್ಕನಾಗಿ ಅಷ್ಟೇ ಕೆಲಸ ಮಾಡ್ತಾನೆ ಇದ್ದಾನೆ. ವೆರಿ ಗುಡ್ ಗುರುಗಳು. ಆಮೇಲೆ ಡಿ ಕೆ ಶಿವಕುಮಾರ್ ಅವರು ನಡೆದುಕೊಂಡು ಬಂದ ಹಾದಿಯಲ್ಲಿ ಈ ಹೂವುಗಳಿಗಿಂತ ಕಲ್ಲುಗಳು, ಮುಳ್ಳುಗಳು ಸಿಕ್ಕಿದ್ದು ಬಹಳ ಜಾಸ್ತಿನೇ. ಆ ಸಂದರ್ಭದಲ್ಲಿ ನೀವು ಅವ್ರ ಜೊತೆಗೆ ಮಾತಾಡ್ತಾ ಇದ್ದಾಗ, ಭಾಳ ದೂರ ಬೇಡ, ಇತ್ತೀಚಿನ ಕಳೆದ ಒಂದು 5-6 ವರ್ಷಗಳ 7 ವರ್ಷಗಳ ಉದಾಹರಣೆಗಳನ್ನೇ ತಗೊಳ್ಳೋಣ ನಾವು, ಅಥವಾ ಒಂದು 8 ವರ್ಷಗಳ ಉದಾಹರಣೆಯನ್ನೇ ತಗೊಳ್ಳೋಣ ನಾವು. ಏನೇನೆಲ್ಲ ಫೇಸ್ ಮಾಡಿದ್ರು ಅಂತ ನಿಮಗೆ ಬಹಳ ಚೆನ್ನಾಗಿ ಗೊತ್ತು. ಆಮೇಲೆ ಅದನ್ನು ಫೇಸ್ ಮಾಡಿದ ನಂತರದಲ್ಲೂ ಕೂಡ ಅದೆಲ್ಲವನ್ನು ಹಿಮ್ಮೆಟ್ಟಿ ಬಂದು ನಿಂತು ಇವತ್ತು ಮುಖ್ಯಮಂತ್ರಿ ಸ್ಥಾನ ಇರೋದು ನಿಜಕ್ಕೂ ಸುಲಭದ ವಿಷಯ ಏನಲ್ಲ. ಹಾಗಾಗಿ ನಾನು ನಿಮ್ಮಲ್ಲಿ ಕೇಳಬೇಕು, ಆ ಒಂದು ಲೋಯೆಸ್ಟ್ ಪೀರಿಯಡ್ ಆಫ್ ಸಮ್ ಪರ್ಸನ್ ಇರುತ್ತೆ ನೋಡಿ, ಡಿ ಕೆ ಶಿವಕುಮಾರ್ ಅವ್ರದ್ದೇ ತಗೊಳ್ಳೋಣ. ಆ ಸಂದರ್ಭದಲ್ಲಿ ನಿಮ್ಮ ಹತ್ರ ಅವರು ಮನಸ್ಸಿನ ಮಾತುಗಳನ್ನು ದುಃಖಿತರಾಗಿ ಹಂಚ್ಕೊಳ್ತಾ ಇದ್ರ, ಅಥವಾ ನೋವಿತ್ತ ಅವರಿಗೆ ಆ ಸಂದರ್ಭ? ಏನೂ ರಹಸ್ಯ ಅಂತ ಯಾವುದೂ ಇಲ್ಲ ಅವನಿಗೆ, ಓಪನ್ ಆಗೆಲ್ಲ ಮಾತಾಡ್ತಾ. ನಂಬಿಟ್ರೆ ಏನು ಬೇಕಾದ್ರೂ ಮಾತಾಡ್ತಾನೆ. ಓಕೆ, ಎಲ್ಲ ವಿಚಾರ ಮಾತಾಡ್ತಾನೆ, ಅದು ಇದು ಅಂತ ಏನೂ ಇಲ್ಲ. ಆಮೇಲೆ ಯಾವುದೇ ಒಂದು ವಿಚಾರ ನಮ್ಮ ಹತ್ರ ಮಾತಾಡಿದ್ರೆ ಅದರ ಡೆಪ್ತ್ ಹೋಗ್ತಾನೆ, ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾನೆ. ಅವನು ತಿಳಿದನ್ನು ಹೇಳ್ತಾನೆ. ಆ್ಯಂಡ್ ಈಸ್ ಎ ಪರ್ಸನ್ who will extract more knowledge from X. He won't giving out his less. But is a person who will extract the knowledge from others. ಅದೊಂದು ದೊಡ್ಡ ಕ್ವಾಲಿಟಿ ಅವನು. ಹಾಗೆ ಬೇಕಾದಷ್ಟು ಕೈ ಸಂದರ್ಭಗಳಿದ್ದಾವೆ ಅವನಿಗೆ, ಬೇಕಾದಷ್ಟಿದೆ. ಡಿಸಪಾಯಿಂಟ್ಮೆಂಟ್ ಇತ್ತು, ಇಲ್ಲ ಅಂತ ಏನಿರಲಿಲ್ಲ. ಇದೆಲ್ಲ ದಾಟ್ಕೊಂಬಂದು ಇಷ್ಟು ದೂರ ಬಂದಿಯಾನೆ. ನನ್ನ ಕೇಳಿದಲ್ಲಿ ಅವನು ಯಾವ ಒಂದು ವಿಚಾರಗಳನ್ನು ಮಾಡೋಕ್ಕೆ ಹೋಗಿಲ್ಲ. ವೆರಿ ನೈಸ್. ಏನೇ ಇರಲಿ, ಸಣ್ಣದಿರಲಿ ದೊಡ್ಡದಿರಲಿ ಅಂತ ಅವ್ನು ತಿಳಿಸಿ ಅಂತ ಬಂದು ಕೂತ್ಕೊಂಡು ನಾನು ನೋಡಿಕೊಂಡು ಹೋಗಿ ಮಾಡಿರೋದು ನಾನು ನೋಡಿದ್ದೇನೆ. ಇದೇ ರೀತಿ ರೈಡ್ ಆದಾಗಲೂ ಅಷ್ಟೇ ರೈಡ್ ಆಯ್ತು. ಹೌದು, ನನಗೆ ಗೊತ್ತು, ನಮ್ಮನೆ ರೈಡ್ ಆಯ್ತು. ನಿಮ್ಮ ಮನೆ ಮೇಲೂ ರೈಡ್ ಆಯ್ತು. ಅವಾಗ ನಾವೇನು ಅದಕ್ಕೆ ಚಿಂತೆ ಕೊಡಲಿಲ್ಲ. ಆದರೆ 4 ದಿವಸ ಪಡಬಾರದು ಕಷ್ಟ. ಓಕೆ,
ನಮಗೂ ಜೀವನದಲ್ಲಿ ಅಭ್ಯಾಸ ಇಲ್ಲ, ನಮಗೇನು ಗೊತ್ತಿಲ್ಲ ನಮಗೆ. ಹ್ಮ್. ಆದರೆ ನಮ್ಮಲ್ಲಿ ಯಾವ ದುಡ್ಡು ಇರಲಿಲ್ಲ, ಕಾಸು ಇರಲಿಲ್ಲ, ಬೆಳ್ಳಿ ಇಲ್ಲ, ಬಂಗಾರವೂ ಇರಲಿಲ್ಲ. ನಿಮ್ಮ ಆರ್ ಟಿ ನಗರದ ಮನೆ ಮೇಲೆ ಹೇಳಾಯ್ತು ಅನ್ಕೋತೀನಿ. ನಮ್ಮಲ್ಲಿ ಏನಿತ್ತು ಎಲ್ಲ ಆಚೆ ಬಿಸಾಕ್ತೀವಿ. ಬೀದ್ ನೋಡಿ ಹಿಂಗೆ ಯಾರೂ ಮಾಡೋದಿಲ್ಲ. 5:15 5:45 ಬಂದಿದ್ದಾರೆ, ಅವ್ರು ಯಾರು ನಮ್ಗೆ ಗೊತ್ತಿಲ್ಲ. ವಾರೆಂಟ್ ತೊಗೊಂಡ್ಬಂದಿದ್ದಾರೆ. ವಾರೆಂಟ್ ಏನು ಬರಿದೆ, ವೆಲ್ಲೂರ್ ಬಿ ದ್ವಾರಕಾನಾಥ್ ಕೇರ್ ಆಫ್ ಡಿ ಕೆ ಶಿವಕುಮಾರ್ ಅಂತ ಬರ್ತಿದ್ರು. ಅದನ್ನು ಕೊಟ್ಟರು. ಯೋಚನೆ ಮಾಡಿದೆ, ರಾಂಗ್ ಇದೆ ಇದು, ನಂದಲ್ಲ ಅಂತ ಹೇಳುವುದಾಯ್ತು ಬಗ್ಗೆ. ಓಕೆ. ಪೊಲೀಸರು ಕರೆದು ಯಾವುದೋ ವಾರೆಂಟ್ ತೊಗೊಂಡಿರಪ್ಪ, ಕೇರ್ ಆಫ್ ದ್ವಾರಕಾನಾಥ್ ಶಿವಕುಮಾರ್ ಹಾಕ್ತಾರೆ ಅವರು. ಓಕೆ. ಮತ್ತು ಅದ್ರಲ್ಲಿ ತಪ್ಪಾಗುತ್ತೆ, ನಾವು ಕೊಡೋದಲ್ಲ. ಆಮೇಲೆ ಯೋಚನೆ ಮಾಡಿದೆ, ಬೇಡ, ಬಂದರು ಆಪತ್ತನ್ನು ಕಳ್ಕೋಬೇಕು, ಈ ಕೆಟ್ಟದ ಅಪಕೀರ್ತಿಯನ್ನು ಸಹಿಸೋಕ್ಕೆ ಆಗೋಲ್ಲ ನಮ್ಮ ಕೈಲಿ. ಯಶಸ್ಸಿದೆಯೂ ಪರವಾಗಿಲ್ಲ, ಹೊಟ್ಟೆಗೆ ಅನ್ನ ತಿಂದಿದ್ರೂ ಪರವಾಗಿಲ್ಲ, ಇದೇನು ಕೂರ್ಸ್ ಮಾತಾಡಿಸ್ ಕಳಿಸ್ತದೆ ಒಳ್ಳೇದು ಅಂತೇಳಿ ಒಳಗೆ ಬಂದು ನಿಂತ್ಕರದೆ. ಒಂದು ಹೆಂಗಸರು 3 ಜನ ಗಂಡಸರು ಏನು ಮನೇಲಿ ಆ ಫುಟ್ಪಾತ್ ಮೇಲೆ ಒಂದು ರೋಡ್ ಟು ರೋಡ್ 2 ಕಡೆನೂ ಎಲ್ಲ ಪೊಲೀಸ್ ವ್ಯಾನು ಗೀನು ಜೀಪು ಗೀಪು ಎಲ್ಲ ಹಿಂದ್ಗಡೆ ರಸ್ತಲ್ಲೂ ಹಾಕ್ಬಿಟ್ಟಿದ್ದಾರೆ. ಫೋರ್ತ್ ಮೈನ್ ಅಂಡ್ ಫಿಫ್ತ್ ಮೈನ್ ಫುಲ್ ವೆಹಿಕಲ್ಸ್ ಅಂಡ್ ಪೊಲೀಸ್ ಜೀಪ್. And apart from that, CBI headquarters they brought 2 lorries to carry all the things. Document. ಒಳಗೆ ಕರೆದೆ ಒಂದು ಹುಡುಗಿ ಅನುರಾಧ ಅಂತಂದು, ಏನೋ ಅನಿಲ್ ಕುಮಾರ್ ಅಂತ ಬಂದಿದ್ರು. ಬೀದ್ ಕೈ ಎಲ್ಲ ಕೊಟ್ಬಿಟ್ಟೆ, ಏನು ಬೇಕಾದ್ರೆ ಮಾಡ್ಕೊಳ್ಳಿ, ನೀವೆಷ್ಟ ಎಲ್ಲ ಬೇಕಾದ್ರೆ ಹೋಗಿ, ನಾವು ಬರಲ್ಲ, ಏನು ಬೇಕಾದ್ರೆ ಹೊಡೆದಾಕಿ, ಏನು ಬೇಕಾದ್ರೆ ಚಚ್ಕೊಳ್ಳಿ, ಏನು ಬೇಕಾದ್ರೂ ಮಾಡಿ ಎಲ್ಲ ಕೀಟೆ ಕೊಟ್ಟೆ. ಎಲ್ಲ ನೋಡ್ಕೊಂಬಂದ್ರು. 21,000 ರೂಪಾಯಿ ಕ್ಯಾಶ್ ಇತ್ತು. 21,000 ಕ್ಯಾಶ್ ಇತ್ತು. 21,000 ರೂಪಾಯಿ ಕ್ಯಾಶ್ ಇತ್ತು. ಆಗ್ತಾರೆ ನಮ್ಮ ಮಗಳ, ನಮ್ಮ ಮನೆಯಲ್ಲಿ ನಮ್ಮ ಸೊಸೆಗೆ ಮದುವೆ ಮಾಡಿದ್ದೆ. ಮದುವೆ ಪಾಪ ಅವ್ರ ತಂದೆ ಎಲ್ಲ ಪರ್ಚೇಸ್ ಎಲ್ಲ ಮಾಡಿರೋದು ರಸೀತಿಗಳಿದೆ, ಅದೆಲ್ಲ ತಂದುಕೊಟ್ರು. ಅದೆಲ್ಲ ನೋಡಿದ್ರು, ಅದೆಲ್ಲ ಅವ್ರಿಗೆ ಮನಸ್ಸು ಹಿಡಿಸ್ತು. ಆಮೇಲೆ ನಾವು ಎಲ್ಲಿ ಇಚ್ಛಾ ಕಟ್ತಾ ಇದ್ವಿ ಅಲ್ಲಿ ನೋಡ್ಕೊಂಬಂದ್ರು. ಅಲ್ಲೊಂದು ಫಾರ್ಮ್ ಕಾಲೇಜ್ ಇದೊಂದು ಮಾಡ್ತಾ ಇದ್ವಿ, ಅಲ್ಲೂ ನೋಡ್ಕೊಂಬಂದ್ರು. ನಾವೀಗಿರೋ ಮನೆ ವಾಸ ಅದನ್ನು ನೋಡ್ಕೊಂಬಂದ್ರು. ಎಲ್ಲ ನೋಡಿದ್ರು, ಎಲ್ಲ ಅಕೌಂಟಲ್ಲಿ ಎಲ್ಲ ಫೈಲ್ ಮಾಡಿದ್ವಿ. ನಮ್ಮ ಚಾರ್ಟ್ ಅಕೌಂಟ್ ನಿತ್ಯಾನಂದ್ ಅಂತ ಹೇಳಿ, ವೆರಿ ಎಮಿನೆಂಟ್ ಪರ್ಸನ್. ನಿತ್ಯಾನಂದ್ ಅಂದ್ರೆ ಜ್ವಾಲವೇ ವೆರಿ ಫೇಮಸ್ ಪರ್ಸನ್. ಹೌದು, ನಮಗೆ ದೇವರು ಕೊಟ್ಟಂತ ಒಂದು ವರ, ಒಂದು ಒಳ್ಳೆ ವ್ಯಕ್ತಿ. ಆ ಗಂಡ ಹೆಂಡತಿ ಅವ್ರು, ಆ ವೀಣಾ ಅಂದ್ರೆ ಅವಳು ಶಾರದೆ ಇದ್ದಂಗೆ ಅವಳು. ವೀಣಾ ಕೊಟ್ಟರೆ ಶಾರದೇನೆ, ನಿತ್ಯಾನಂದ ಅಷ್ಟೇ. ನಾವು ಮತ್ತೆ ಯಾವತ್ತೂ ಏನು ಬಯಸಿಲ್ಲ, ನಾವು ಏನು ಕೊಡದಲೇ ಕೂಡ ಪಾಪ ನಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೊಂಡ್ರು. ಆಮೇಲೆ ಇದಾಯಿತು, ಬಂದರು, ಒಳಗೆ ಬಂದರು. 10 ಗಂಟೆ 10:15 ಆಯಿತು. ಇನ್ನೇನು ಮಂಗಳಾರತಿ ಆಗ್ತಾ ಬಂತು. ಎಲ್ಲ ಬೀರು ಒಳಗೆ ತೆಗೆದಾಕಿ ಮನೆಯೆಲ್ಲ ಗಲೀಜು, ಮನೆಯೆಲ್ಲ ಪೇಪರು. ಆ ಪೇಪರೆಲ್ಲ ನೋಡಿದ್ರು, ಮಾಡಿದ್ರು, ಎಲ್ಲ ಆಯಿತು. ಕೆಳಗೆ ಬಂದರು. ಆಮೇಲೆ ನಿಮ್ಮ ಆಫೀಸ್ ತೋರಿಸ್ ಬಂದಿದ್ರು. ನಾನು ಬರಲ್ಲ, ಮಗ ಬರ್ತಾನೆ ಅಂತಂದೆ. ನೀವು ಬರ್ಬೋದು, ನಾ ಬರಲ್ಲ, ಏನು ಬೇಕಾದ್ರೆ ಮಾಡ್ಬೋದು. ಅವ್ರು ಇದ್ದಂಗೆ ನಮ್ಮ ಕೋಬರದ್ರು ಹೋಗ್ಬಿಟ್ರು ಪಾಪ ಸಡನ್ ಆಗಿ. ನನ್ನ ಹೆಂಡತಿ ಅಕ್ಕನ ಗಂಡ ಹೋಗ್ಬಿಟ್ರು ಪಾಪ. ನಾನು ಹೇಳಿದೆ ನನ್ನ ಹೆಂಡತಿಗೆ, ನೀವು ಹೋಗು ಪರ ಇಲ್ಲಮ್ಮ, ನಾನು ಮ್ಯಾನೇಜ್ ಮಾಡ್ತೀನಿ, ನೀರು ಬೇಡ ಅಂತ ಅವಳನ್ನು ಕಳಿಸ್ಕೊಟ್ಟೆ. ಅವಳನ್ನ ಮಗಳನ್ನು ಕಳಿಸ್ಕೊಟ್ಟು ನಮ್ಮ ಮಗನ ಕಳಿಸಿ ನಮ್ಮದೇ ಮನೇಲಿ ಕೂತ್ಕೊಂಡಿದ್ದೆ. ಸುತ್ತಾಡ್ಕೊಳ್ಳೆ ನೋಡ್ಕೊಂಬಂದು ಅಲ್ಲಿ ಏನಿದ್ರೆ ತಾನೆ ಇರೋಬ್ರಟ್ಟ ಏನೂ ಇಲ್ಲ. ಮಾತ್ರ ಬಂದರು ವಾಪಸ್ಸು. 4 ದಿವಸ ಇದೇ ಕೆಲಸ, ಬೇರೆ ಏನು ಕೆಲಸ ಇಲ್ಲ. ಊಟ ಮಾಡಲಿಲ್ಲ, ಹೋಟೆಲ್ ತರಿಸ್ಕೊಂಡ್ರು ಅವ್ರ ಹಣೆ. ನಮ್ಮ ಅಡುಗೆ ನಾವು ಮಾಡ್ಕೊಂಡು ನಾವು ಊಟ ಮಾಡಿದ್ವಿ. ನಾವು ಹೇಳಿದ್ವಿ, ಅಲ್ಲಿ ಏನು ಸಿಕ್ಕಿಲ್ವಲ್ಲ, ಕ್ಲೋಸ್ ಮಾಡೋಕ್ಕೆ ಹೇಳಿದಾರೆ. ನಾನು ಹೇಳಿದೆ, ನಮ್ಮ ಆಡಿಟ್ರು ಹೇಳಿದ್ರು, ಇಲ್ಲ ಇಲ್ಲ ಅಲ್ಲಿ ಡಿ ಕೆ ಶಿವಕುಮಾರ್ ಮೇಲೆ ನಡೀತಾ ಇದೆ, ಈ ಕ್ಲೋಸ್ ಮಾಡೋಕ್ಕಲ್ಲ, ಅಲ್ಲಿ ಕ್ಲೋಸ್ ಮೇಲೆ ಮಾಡೋದು ಅಂತಂದರು. ಇನ್ಫ್ಯಾಕ್ಟ್ ನಮ್ಮ ನಿತ್ಯಾನಂದ ಗಲಾಟೆ ಮಾಡೋರು ಹೋಗ್ಬಿಟ್ಟು, ವಿಮಲಾನಂದ ಬರೀದ್ರು, ಸುನಿಲ್ ಗೌತಮ್ ಅಂತ ಬರೀದ್ರು. ಎಲ್ಲ ಏನು ಸಿಕ್ಕಿದ್ರೆ ಕ್ಲೋಸ್ ಮಾಡಿದ್ದೇನೆ ಅಂತ ಹೇಳಿದ್ರು. ಏನಾಯಿತು, 4-5 ದಿವಸ ಆಯಿತು. ಮಾನಸ ಬೆಳಗಾಗಿದ್ರೆ ವರಮಹಾಲಕ್ಷ್ಮಿ ಹಬ್ಬ, ಮಲ್ಲಕ್ಷ್ಮಿ ಎಲ್ಲಿ ಮಾಡೋದು, ಇವ್ನು ಇಟ್ಕೊಂಡು ನಾವು ಸರಿ ಏನೂ ಮಾಡೋಕ್ಕಾಗಲ್ಲ, ಎಲ್ಲ ಕ್ಲೋಸ್ ಆಯಿತು. ಅವ್ರಿಗೇನು ಸಿಕ್ಕಿಲ್ಲ, ಏನು ಸಿಕ್ತೋ ಕಡೆಗೆ ಏನೂ ಸಿಕ್ಕಿಲ್ಲ ಅಂದ್ಬಿಟ್ಟು ನಮ್ಮ ಸೊಸೆದನ್ನು ಕೆಲವೊಂದು ಬಿಲ್ ಇದ್ದಾಗಿ ಕೂಡ ಕೆಲವು ವಸ್ತುಗಳನ್ನು ತೊಗೊಂಡವರು. ಇಲ್ಲಿ ಯಾಕೆ ತೊಗೊಂಡೋಗ್ತೀರ ಅಂತ ಹೇಳಿದೆ, ಎಲ್ಲ ಕೊಟ್ಟಿದ್ದೀವಲ್ಲ ಅಂತ. ಇಲ್ಲ ಎಲ್ಲ ನಾವು ಕಾಲಿಕಲ್ಲಿ ಹೋಗೋಕ್ಕಾಗಲ್ಲ, ನಮಗೂ ಅವಮಾನ. ಅವ್ರು ಏನೋ ಅಂದ್ಕೊಂಡು ಬಂದರು, ಒಂದು 25 ಕೋಟಿ ಸಿಗುತ್ತೆ ಕ್ಯಾಶು. ಈಗಲ್ ರೆಸಾರ್ಟಿಂದ ಬಂದ್ಬಿಟ್ಟಿದೆ ಇಲ್ಲ ಮನೆಗೆ, ಈಗಲ್ಟನ್ ರೆಸಾರ್ಟಿಂದ ನೇರ ಕಳಿಸಿದ ದುಡ್ಡು ಅಂತ. ನಾವಷ್ಟೇ ತಗೊಳಕ್ಕಾಗತ್ತೆ ಸರ್. 21,000 ಸಿಕ್ತು. 21,000 25 ಕೋಟಿ ಸಿಕ್ಕಿಲ್ಲ, 21,000 ಸಿಕ್ತು. ಎಲ್ಲ ತೊಗೊಂಡೋದ್ರು. ಆಮೇಲೆ ಕೇಸ್ ನಡೀತಾ ಇತ್ತು. ನನ್ನ ಮೇಲೆ ಏನು ಪ್ರೂವ್ ಆಗಲಿಲ್ಲ. ಅವ್ರ ಮನೆ ನಡೀತು. ನೋಟಿಸ್ ಗಿಟಿಸ್ ಎಲ್ಲ ಕೊಟ್ಟರು. ಅವ್ರಿಗೂ ಭಾಳ ದುಃಖ ಆಯಿತು, ಮನೇಲಿ ತುಂಬ ದುಃಖ ಆಯಿತು. ಅವ್ರಿಗೂ ತುಂಬ ದುಃಖದಲ್ಲೇ ಇದ್ರು ಅವರು ಕೂಡ. ಅವರು ನನಗೆ ನಮ್ಮಲ್ಲಿ ಆಗ್ತಿದ್ದೆ ಅವ್ರಿಗೆ ಗೊತ್ತಿತ್ತು. ಆಗ ಅವ್ರು ಹೆಂಗೆ ಫೋನ್ ಮಾಡ್ತಾರೆ,
ನಾ ಅವ್ರ ಮನೆ ನಡೀತದೆ, ನಾ ಹಿಂಗೆ ಫೋನ್ ಮಾಡಲಿ, ಓಕೆ. ಫೋನ್ ಮಾಡಲಿಲ್ಲ. ಆಮೇಲೆ ತಿಳ್ಕೊಂಡಾದ್ಮೇಲೆ ಒಂದು ವಾರ ಆದಮೇಲೆ ಮನೆಗೆ ಬಂದರು. ಏನಪ್ಪ ಆಯ್ತಪ್ಪ ಹಿಂಗಾಯ್ತು ಅಂತಂದೆ. ಹಾಗೆ ಮನೆ ವಾತಾವರಣ ಕೆಟ್ಟೋಯ್ತು. ಮನೆ ವಾತಾವರಣ ಆಗಿದ್ದು ನಮ್ಮ ಸಂಬಂಧಿಕರು ನಮಗೆ ಬೇಕಾದ ಎಲ್ಲರೂ ಏನೋ ಒಂದು ಇಮ್ಯಾಜಿನೇಷನ್. ಎಲ್ಲ ದೇವರಾಜ ಕಾಲದಿಂದ ಶಿವಕುಮಾರ್ ಬರ್ತಾರೆ, ಅವ್ರು ಬರ್ತಾರೆ, ಯಾವ ಬಂದಿದ್ದಾರೆ ಅಂತ ಹೇಳಿ ಏನೇನೋ ಇರ್ಬೋದು ಅಂತ ಮಾತ್ರ. ಎಷ್ಟು ಕೋಟಿ ಮಾಡಿ ಯಾರೇನು ಕೊಡ್ತಾರೆ ಸರ್? ಒಂದು ಹೇಳ್ತೀನಿ, ಚಂದನ್ ಕುಮಾರ್ ನಮ್ಮ ಹತ್ರ ಬರೋರು ನಿಮ್ಮಂತ ಬಂದು ಹೊಟ್ಟೆ ಅವ್ರು ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಕೊಡೋದು ಭಾಳ ವಿರಳ, ಯಾರು ಏನು ಕೊಟ್ಟು ಹೋಗಲ್ಲ. ನಾವು ದುಡಿಬೇಕು, ನಾವು ತಿನ್ನಬೇಕು. ನಾನು ತಿಳ್ಕೊಂಡ್ರೆ ಅಷ್ಟೇ ಇಲ್ಲ. ಓಕೆ. ಅದಾಗ ನಾನೇನು ಕೇಳುವಿಲ್ಲ, ನಾನೇನು ಕೇಳೂ ಇಲ್ಲ. ಆದರೆ ಆಗ ನಂಗೆ ತುಂಬ ತೊಂದರೆ ಆಯಿತು. ಯಾಕಂದರೆ ಈ ಬ್ಯಾಂಕ್ ಖಾತೆಗಳು ಅವು ಎಲ್ಲ ಸ್ಥಗಿತವಾಗಿ ಏನೋ ಮಾಡ್ತಾರಲ್ಲ, ಅವೆಲ್ಲ ಎಲ್ಲ ಮಾಡಿದ್ರು. ನಮಗೂ ಬೇಡ, ಬ್ಯಾಂಕ್ ಆಪರೇಟ್ ಮಾಡಬೇಡಿ ಸರ್ಕಾರ ಅಂತ ಹೇಳಿ ನಮ್ಮ ಅಡಿಟ್ರು ಹೇಳಿದ್ರು. ಓಕೆ. ನಾವೇ ಅದು ಮಾಡಲಿಲ್ಲ. ಅಂದರೆ ತುಂಬ ಕಷ್ಟದಲ್ಲಿ ಸಾಗಿದ್ವಿ. ಓಕೆ. ಒಂದು ವಾರ ಕಳೀತು. ಒಂದು ವಾರ ಕಳೆದ ಮೇಲೆ ಒಂದು ಎನ್ಕ್ವೈರಿ ಕರೆದ್ರು. ಎನ್ಕ್ವೈರಿಗೆ ಹೋಗಿದ್ದೆ. ಅವರು ಇವನ್ನ ಮಾತಾಡಿದೆ. ಇವನ್ನೆಲ್ಲ ಕಳೆಲ್ಲ ಇವನ್ನ ಇಡಿಗೆ ಅದು ಇದು ಅದಕ್ಕೆಲ್ಲ ಎಲ್ಲ ಕರೆದು ಎಲ್ಲ ಮಾಡಿದರು. ನಾನು ಇಲ್ಲೋದೆ. ಇಲ್ಲೋದ್ಮೇಲೆ ನಮ್ಮ ನಿತ್ಯಾನಂದು ನನ್ನ ಕರ್ಕೊಂಡವ್ರು. CA ನಿತ್ಯಾನಂದ. ಹೌದು. ಅವ್ರಿಗೆ ಪ್ರಕಾಶ್ ಕೊಡೋಣ ತುಂಬ ಹತ್ತಿರ. ಪ್ರಕಾಶ್ ಕೊಡೋಣ ಅವಾಗ ದಿಗ್ವಿಜಯ TV ಇದ್ರು. ಓಕೆ. ಬನ್ನಿ, ತುಂಬ ಮನಸ್ಸು ತುಂಬಿದ್ದೀರಾ, ತುಂಬ ಇದಾಗ್ಬಿಟ್ಟಿದೆ, ಯಾವತ್ತೂ ಹೀಗಿದ್ದರಲ್ಲ ನೀವು, ನಂಗೆ ಅದಕ್ಕೆ ಬೇಜಾರಲ್ಲಪ್ಪ, ನಾವೇನೂ ಮಾಡಿದ್ರೇ ವಿನಾಕಾರಣವಾಗಿ ಇಂಥ ಒಂದು ಪರಿಸ್ಥಿತಿ ತಲುಪಿದ್ವಲ್ಲ, ಏನಿದು ದೇವರ ಮಾಯೆ ಇದೆ ಅದಕ್ಕೆ ಅಂತ ಅಂದ್ಕೊಂಡೆ. ಆಮೇಲೆ ಅರ್ಥ ಆಯಿತು, ಮನುಷ್ಯನಿಗೆ ಡಿಫೇಮ್ ಮಾಡುತ್ತೆ, ಫೇಮ್ ಮಾಡುತ್ತೆ. ಆಗ ನಾವು ಆಚೆ ಬಂದಿದ್ದು ಬೆಳಕು ಬಂತು. ಆ ನಂತರದಲ್ಲಿ ಏನಾಯಿತು, ಅವತ್ತು ನಮ್ಮ ನಿತ್ಯಾನಂದ ಮತ್ತು ವಿಜಯಕುಮಾರ್ ತೊಗೊಂಡಿದ್ದಾರೆ, ಅವರು ಕರ್ಕೊಂಡೋಗಿ ದಿಗ್ವಿಜಯಲ್ಲಿ ಇಂಟರ್ವ್ಯೂ ಮಾಡಿದ್ರು, 1 ಅವರ್ ಮಾಡಿದ್ರು. ಓಕೆ. ಇಂಟರ್ವ್ಯೂ ಮಾಡಿದ್ಮೇಲೆ ಆಚೆ ಬಂದ್ಬಿಟ್ಟೆ. ಎಲ್ಲ ನೋಡಿದ್ರೆಲ್ಲ ಡಕಾಟ್ಸ್ ಎಲ್ಲ ಕೊಟ್ಟಿದ್ದೀವಿ, ಎಲ್ಲ ಮಾಡಿದ್ವಿ. ಓಕೆ. ಇನ್ನು ನಡೀತಾ ಇದೆ, ಅವ್ರದ್ದು ನಡೀತಾ ಇದೆ. ಸರಿ ಅಪ್ಪಾಜಿ. ಅವ್ರನ್ನ ಇಡಿ ಕರ್ಕೊಂಡು ಹೋಗ್ಬಿಟ್ರು. ಓಕೆ. ತುಂಬ ಸಂತೋಷ. ನಮಗೂ ದುಃಖ ಆಯಿತು. ಓಕೆ. ಸೆರೆಮನೆಗೆ ಹೋಗಿದ್ದು ನಾನು ಯಾವಾಗಲೂ ಹೇಳಿದ್ದೆ ಅವನಿಗೆ, ಏನೋ ಒಂದು ಸೆರೆಮನೆಗೆ ಹೋಗ್ತೀವಿ, ಆಗುತ್ತೆ, ಏನೋ ಒಂದು ಆಗುತ್ತೆ, ಅದಾದ್ಮೇಲೆ ನಿಂಗೆ ಒಳ್ಳೆ ಸ್ಥಾನಮಾನ ಎಲ್ಲ ಸಿಗುತ್ತೆ ಅಂತ ಹೇಳಿದ್ದೆ. ಓಕೆ. ಇವತ್ತು ಸಿಕ್ಕಿದೆ, ನನಗೆ ಸಂತೋಷವಾಗಿದೆ.